ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಫ್ರೆಂಡ್ಸ್, ನನಗೆ ಭಾಳ ಹೊಟ್ಟೆ ಹಸಿತಿತ್ತು. ಸೊ ನಾನು ಅಂದ್ಕೊಂಡೆ ಸಾಬುದಾನಿದು ದೋಸೆ ಮಾಡಿದರೆ ಹೆಂಗಿರ್ತೈತೆ ಅಂಥೇಳಿ. ಸೊ ಬರ್ರಿ ನಾವು ಇವತ್ತು ಸಾಬುದಾನಿ ದೋಸೆ ಮಾಡೋಣ. ಸೊ ಏನಂತಂದ್ರೆ, ಒಂದು ಜಾರ ತಗೋರಿ, ಮೊದಲ ನೆನೆಸಿಟ್ಟಿದ್ದಂಥ ಸಾಬುದಾನಿ ಏನಿದಾವಲ್ಲ ಅದಕ್ಕೆ ಹಾಕ್ರಿ. ಸೊ ಅದು ಹಾಕೋದ್ ಬೆಳಕ್ಕೆ ಒಂದು ಕಪ್ಪಷ್ಟು ರವೆ ಹಾಕ್ರಿ, ಮತ್ತು ಒಂದಿಷ್ಟು ಕರಿಬೇವು ಹಾಕ್ರಿ, ಅದಕ್ಕೆ ಒಂದು 8-10 ಎಲೆ ಹಾಕ್ರಿ. ಅದಾದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಮತ್ತು ಜೀರಿಗೆ ಹಾಕ್ರಿ. ಅದಾದ ಬಳಿಕ ಅದಕ್ಕೆ ಮಿಕ್ಸಿ ಹಾಕಿ ಒಂದು ಪಾತ್ರೆ ಒಳಗೆ ಹಿಟ್ಟು ಹಿಂಗೆ ಕಲಕ್ರಿ. ಸೊ ಅದಾದ ಬಳಿಕ ಇದಕ್ಕೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾ ಮೊದಲ ಒಂದಿಷ್ಟು ಅರ್ಧ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ದೋಸೆ ಒಳಗೆ. ಸೊ ಒಂದು ಉಪ್ಪು ಹಾಕ್ರಿ, ಆಮೇಲೆ ಒಂದಿಟ್ಟು ಖಾರ ಪುಡಿ ಹಾಕ್ರಿ. ಖಾರ ಪುಡಿ ಹಾಕಾದ ಬಳಿಕ ನಿಮ್ಗೆ ಎಷ್ಟು ಖಾರ ಬರ್ತೈತೆ ಅಷ್ಟು. ಸೊ ನಾನು ಅದಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಅದನ್ನ ಏನೈತಲ್ಲ ದೋಸೆ ಹಿಟ್ಟನ್ನು ಇನ್ನೊಂಚೂರು ಚೆನ್ನಾಗಿ ತಿರ್ಗಿಸ್ಕೊಳತ್ತೀನಿ. ಸೊ ಇದನ್ನು ತಿರ್ಗಿಸ್ಕೊಂಡಾದ ಬಳಿಕ ಇದಕ್ಕೆ ಒಂದು 10 ನಿಮಿಷದ ಹಿಟ್ಟು ನೆನೆಯೋಕೆ ನಾವು ಬಿಡ್ಬೇಕು ಫ್ರೆಂಡ್ಸ್. ಅಷ್ಟರೊಳಗೆ ನೋಡೋಣ ಬರ್ರಿ. ಮತ್ತು ಹಂಚು ಕಾದಿರ್ತೈತಿ. ಸೊ ನಾವು ಇವಾಗ ಹಂಚಿಟ್ಟೀವಿ. ಸೊ ಹಂಚು ಕಾದೈತಿ. ಅದಕ್ಕೇನಂದ್ರೆ ನಾವು ಫಸ್ಟ್ ಎಣ್ಣೆ ಸವರ್ಕೊಂಡು ಇವಾಗ ಏನೆಲ್ಲ ನೆಂದಿರ್ತೈತಲ್ಲ ದೋಸೆ ಹಿಟ್ಟು, ಅದನ್ನು ದೋಸೆ ಹಿಟ್ಟು ಹಾಕಿದ್ದಾದ ಬಳಿಕ ಸೊ ನೋಡಿರಿ ಈ ಥರ ದೋಸೆ ಬರ್ತೈತಿ. ಸೊ ಏನಂದ್ರೆ ಫ್ರೆಂಡ್ಸ್, ಇದು ನಮ್ಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರ್ತೈತಿ. ಇವಾಗ ಉಪವಾಸ ಇದ್ದಾಗ ಉಪ್ಪಿಟ್ಟು ಅವಲಕ್ಕಿ ಅದಿದ್ದು ತಿನ್ನೋ ಬದಲಿ ಸಾಬುದಾನಿನೂ ತಿಂದು ಬೋರ್ ಆಗ್ತೈತಲ್ಲ. ಸೊ ಈ ಥರ ದೋಸೆ ಮಾಡ್ಕೊಂಡ್ರೆ ತಿನ್ನೋಕೆ ರುಚಿನೂ ಆಗಿರ್ತೈತಿ, ಮತ್ತು ಈಸಿ 10 ನಿಮಿಷ ಒಳಗೆ ಮಾಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೀವು ಟ್ರೈ ಮಾಡಿರಿ.